ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಿರಳೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಮನೆಯಲ್ಲಿ ಕಿರಿಕಿರಿಯನ್ನು ಹಾಗಿದ್ರೆ ಈ ಒಂದೇ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ಕೇವಲ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟೆ ಮಾಡ್ತಾ ಇರೋದು. ಹೆಚ್ಚಾಗ್ತಾ ಹೋದಂಗೆ ಮನೆಯಲ್ಲಿ ಜಿರಳೆಗಳು ಈ ಒಂದು ಇನ್ಫೆಕ್ಷನ್ಗೆ ಹತ್ತಿರ ಆಗ್ತಾ ಹೋದಂಗೆ, ಹಾಗಾಗಿ ಜಿರಳೆಗಳನ್ನು ಓಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಕೂಡ ಜಿರಳೆಗಳು ಜಾಸ್ತಿ ಆದಂಗೆಲ್ಲ ಅದರದ್ದೇ ಜೂನ್ ಬಂದುಬಿಡುತ್ತೆ. ಮನೆಯಲ್ಲಿ ಅದರದ್ದೇ ಆದಂಥ ಜಿರಳೆಗಳದ್ದೇ ಒಂದು ದೊಡ್ಡ ಗ್ಯಾಂಗ್ ಆಗಿಬಿಡುತ್ತೆ. ಆವಾಗ ನಾವು ಏನು ಮಾಡಿದರೂ ಹೋಗೋದಿಲ್ಲ. ನಾವು ಎಷ್ಟೇ ಕೆಮಿಕಲ್ನ ಯೂಸ್ ಮಾಡಿದರೂ ಆಗೋದಿಲ್ಲ. ಒಂದೊಂದು ಟೈಮ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಕೆಮಿಕಲ್ನ ಯೂಸ್ ಮಾಡಿದರೆ ಮನೆಯಲ್ಲಿರುವ ವಯಸ್ಸಾದವರಿಗೆ, ಮಕ್ಕಳಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಅದರಲ್ಲಿ ಕೂಡ ಸ್ವಲ್ಪ ಅಸ್ತಮ ಇದ್ದವ್ರಿಗೆ, ಆಮೇಲೆ ನೆಗಡಿ ಜಾಸ್ತಿ ಇದ್ದವ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿರುವಂಥ ರೆಮಿಡಿ, ಬಟ್ ಜಿರಳೆಗೆ ತುಂಬ ಎಫೆಕ್ಟಿವ್ ಆಗಬೇಕು ಅನ್ನೋ ಹಾಗಿದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ಫಸ್ಟು ನಾನಿಲ್ಲಿ ಹಸಿ ಶುಂಠಿನ ತೊಗೊಂಡಿದ್ದೀನಿ. ಹಸಿ ಶುಂಠಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ಇದರ ನೀರು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಇದು ನಮಗೆ ಗಂಟಲೆಲ್ಲ ಕೆರೆತಕ್ಕೆ ತುಂಬ ಉಪಯೋಗ ಆಗುತ್ತೆ. ಹಾಗೆ ಜಿರಳೆಗಳಿಗೆ ಇದು ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಇದನ್ನು ನಾನು ಯಾವ ರೀತಿ ಬಳಸ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ತುರಿದು ಇಟ್ಕೋಬೇಕಾಗುತ್ತೆ. ಹಸಿ ಶುಂಠಿನ ನೀಟಾಗಿ ತುರಿದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀರನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನು ನಾವು ಸ್ಪ್ರೇ ರೀತಿ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಜಿರಳೆಗಳು ಅಡ್ಡಾಡಿರುತ್ತೋ ಆ ಜಾಗದಲ್ಲಿ ಇದು ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ನಾವು ಈ ಸ್ಪ್ರೇನ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ, ಮತ್ತು ಇದಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ಕೊತಾ ಇದ್ದೀನಿ, ಅಥವಾ ಅರ್ಧ ನಿಂಬೆಹಣ್ಣು ಹೋಳು ಅಂತಾದರೂ ಹೇಳ್ಕೊಬೋದು. ಈಗ ಇವೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಸತಿ ಕುದಿಸ್ಕೋಬೇಕಾಗುತ್ತೆ. ಇದಕ್ಕೆ ಎಷ್ಟು ಕುದಿಸ್ಕೋಬೇಕು, ಯಾವ ರೀತಿ ಅಂದರೆ ಈ ಒಂದು ಸೋಡಾ ಆಗಿರ್ಬೋದು, ಅಥವಾ ನಾವು ಹಾಕಿ ಬಳಸಿರುವಂತಹ ಈ ಹಸಿ ಶುಂಠಿ ಏನಿದೆ ಇದರ ಸ್ಪ್ರೇ ಏನಾಗುತ್ತಲ್ವ, ರೆಡಿ ಆಗುತ್ತಲ್ವ, ಅದರ ವಾಸನೆಗೆ ಜಿರಳೆಗಳು ಇರೋದಿಲ್ಲ. ಜಿರಳೆಗಳೇನಿದ್ದಾವೆ ಎಲ್ಲೆಲ್ಲಿ ಈ ಒಂದು ವುಡ್ನಲ್ಲಿ ನಾವು ವರ್ಕ್ ಮಾಡಿರುವಂಥ ವುಡ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಯೂಸ್ ಮಾಡುವಂಥ ಬೆಡ್ ಆಗಿರ್ಬೋದು, ಹೆಚ್ಚಾಗಿ ಕಟ್ಟಿಗೆ ಐಟಮ್ಸ್ಗಳೇನಿದ್ದಾವೆ ಆ ಜಾಗದಲ್ಲಿ ಏನಾದರೂ ಈ ಒಂದು ಜಿರಳೆಗಳು ಕುಂತುಬಿಟ್ರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಅಂದರೆ ಅದರಲ್ಲಿ ಹುಳುಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ಹುಳುಗಳಿಂದ ಹಿಡಿದು ಜಿರಳೆಗಳು ಎಲ್ಲವೂ ಕೂಡ ನಮಗೆ ತುಂಬ ಕಿರಿಕಿರಿ ಆಗುತ್ತೆ. ಅದರಲ್ಲಿ ಸಣ್ಣ ಹುಳುಗಳಿರುವಂಥ ಜಿರಳೆಗಳೇನಿದೆ ನೋಡಿ, ಅದಕ್ಕೆ ಈ ಸ್ಪ್ರೇ ತುಂಬ ಇಂಪಾರ್ಟೆಂಟು. ಸೊ ಈಗ ನಾನು ಎಲ್ಲವನ್ನು ಕೂಡ ಕುದಿಸ್ಬಿಟ್ಟು ಒಂದು ಗ್ಲಾಸಿಗೆ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ 1 ಬೂಜು ಹಾಕುವಷ್ಟು ನಾನಿಲ್ಲಿ ಡೆಟಾಲ್ನ ಯೂಸ್ ಮಾಡ್ತಾ ಇದ್ದೀನಿ. ಡೆಟಾಲ್ನ ಹಾಕಿಬಿಟ್ಟು ಇದನ್ನು ಒಂದು ಸತಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಇದನ್ನು ನೀವು ಒಂದು ಸ್ಪ್ರೇ ಬಾಟ್ಲಿಗೆ ಕನ್ವರ್ಟ್ ಮಾಡ್ಕೋಬೋದು. ಎಲ್ಲೆಲ್ಲಿ ಜಿರಳೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗೆ ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಸಣ್ಣ ಸಣ್ಣ ಗುಂಗುರು ಹುಳುಗಳೇನಿರುತ್ತೆ ನೋಡಿ, ಈ ಒಂದು ಗಿಡದಲ್ಲಿರುವಂಥ ಗುಂಗುರು ಹುಳುಗಳಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ಗಿಡದಲ್ಲಿರುವಂಥ ಹುಳುಗಳಾಗಿರ್ಬೋದು, ಅದನ್ನು ಕೂಡ ಈ ಸ್ಪ್ರೇ ಮಾಡೋದ್ರಿಂದ ಅವು ಕೂಡ ಸತ್ತೋಗ್ಬಿಡ್ತವೆ, ಇರೋದಿಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರುವಂಥ ಸ್ಪ್ರೇ ಏನಿದೆ ಹಾಕ್ತಾ ಇದ್ದೀನಿ. ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಬಿಟ್ಟು ಇದನ್ನು ಒಂದು 4 ರಿಂದ 5 ದಿನ ಇದನ್ನು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಇದೆ ಮನೆಯಲ್ಲಿ, ಅಥವಾ ಗಿಡಗಳು ಜಾಸ್ತಿ ಇದ್ದಾವೆ ಅನ್ನೋಗಿದ್ರೆ ಈ ಸ್ಪ್ರೇನ ಒಂದೇ ದಿನದಲ್ಲಿ ಕೂಡ ಖಾಲಿ ಮಾಡ್ಕೋಬೋದು. ನಾನು ಇಲ್ಲಿ 2 to 3 ಡೇಸ್ ಯೂಸ್ ಮಾಡ್ಕೊಂಡಿರೋದು. ಸೊ ದಿನಾ ರಾತ್ರಿ ಈ ಸ್ಪ್ರೇನ ಬಳಸ್ತಾ ಇರೋದು. ಈ ರೀತಿ ನೋಡಿ, ಎಲ್ಲೆಲ್ಲಿ ಜಿರಳೆಗಳು ಜಾಸ್ತಿ ಅಡ್ಡಾಡಿದ್ದಾವೆ, ಹಾಗೆ ಮನೆಯಲ್ಲಿ ನೋಡ್ಜ್ ಅಂತ ಹೇಳ್ತಾರಲ್ವ, ಸಣ್ಣ ಸಣ್ಣ ಗುಂಗುರು ಹುಳುಗಳಂತಾರಲ್ವ, ಅವು ಎಲ್ಲಿ ಜಾಸ್ತಿ ಆಗ್ತಾವಲ್ವ ಆ ಜಾಗದಲ್ಲಿ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ರಾತ್ರಿ ಮಲಗೋ ಟೈಮ್ನಲ್ಲಿ ಉಳಿದಿರುವಂಥದ್ದು ಏನಾದರೂ ನೀರಿದ್ದರೆ ಅದನ್ನು ನೀವು ಸಿಂಕಿಗೆ ಬಿಸಾಕ್ಬಿಡಿ, ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದು ಸಣ್ಣ ಜಿರಳೆಗಾಗಿರ್ಬೋದು, ಗುಂಗುರು ಹುಳುಗಳಿಗಾಗಿರ್ಬೋದು. ಆದರೆ ದೊಡ್ಡ ದೊಡ್ಡ ಜಿರಳೆಗಳಿರುತ್ತೆ, ತುಂಬ ದಪ್ಪವಾಗಿರುತ್ತೆ, ಗಾಢವಾಗಿರುತ್ತಲ್ವ, ಅಂಥ ಜಿರಳೆಗಳಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾನು ಸೋಪನ್ನು ಬಳಸ್ತಾ ಇದ್ದೀನಿ. ನಾರ್ಮಲಾಗಿ ಯೂಸ್ ಮಾಡುವಂಥ ಪಾತ್ರೆ ತೊಳೆಯುವಂಥ ಸೋಪ್ ಅಥವಾ ಬಟ್ಟೆ ಒಗೆಯುವಂಥ ಸೋಪ್ ಏನಿರುತ್ತಲ್ವ ಅದನ್ನೇ ತೊಗೊಳ್ಳಿ. ನಾನು ಇಲ್ಲಿ ಪಾತ್ರೆ ತೊಳೆಯುವಂಥ ಸೋಪನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಸೇಮ್ ಅದೇ ರೀತಿಯೇ ಇಲ್ಲಿ ತುರಿದು ತೊಗೊತಾ ಇದ್ದೀನಿ. ಇದನ್ನು ಕೂಡ ನಾನು ಇಲ್ಲಿ ಮೊದಲಿಗೆ ಏನೋ ನಾನು ಹಸಿ ಶುಂಠಿನ ತುರಿದು ತೊಗೊಂಡಿದ್ನಲ್ವ ಅದೇ ರೀತಿಯೇ ಇಲ್ಲಿ ಈ ಒಂದು ಪಾತ್ರೆ ತೊಳೆಯೋ ಸೋಪನ್ನು ಕೂಡ ತುರಿದು ತೊಗೊತಾ ಇದ್ದೀನಿ. ಕಂಪ್ಲೀಟಾಗಿ ಏನು ಬೇಕಾಗೋದಿಲ್ಲ, ಸ್ವಲ್ಪ ಕ್ವಾಂಟಿಟಿದಲ್ಲಿ ಮಾಡ್ಕೊಳ್ಳಿ. ಇದು 2 ರಿಂದ 3 ದಿನಕ್ಕೆ ಸರಿ ಹೋಗುತ್ತೆ. ಊರಿಗೆ ಏನಾದರೂ ಹೋಗ್ತಾ ಇದ್ದೀರಾ ಅನ್ನೋಗಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಲ್ಲಿ ಮಾಡ್ಕೊಂಡ್ಬಿಟ್ಟು ಇಟ್ಕೊಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಪ್ರಾಫಿಟ್ ಆಗುತ್ತೆ. ನಾವು ವಾಪಸ್ ಬರೋವರೆಗೂ ಜಿರಳೆಗಳೆಲ್ಲ ಮಾಯವಾಗಿಬಿಡೋದಂತೂ ಗ್ಯಾರಂಟಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಮೊದಲಿಗೆ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿ ಏನಿದೆ ಅದನ್ನು ಬಳಸ್ತಾ ಇದ್ದೀನಿ. ಈಗ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷಗಳ ಕಾಲ ಉಪ್ಪೇನಿದೆ ಅದರಲ್ಲಿ ಮಿಕ್ಸ್ ಆಗಬೇಕು. ಹಸಿ ಶುಂಠಿನ ನಿಮಗೆ ಮೊದಲೇ ಹೇಳಿರುವ ಹಾಗೆ ಹಸಿ ಶುಂಠಿ ಏನಿದೆ ನೋಡಿ, ಜಿರಳೆಗಳ
ಜಿರಳೆಗಳನ್ನು ಓಡಿಸೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ರಾಮಬಾಣ ಇದ್ದ ಹಾಗೆ ಅದನ್ನು ಓಡಿಸ್ಬಿಡುತ್ತೆ, ಬಿಡೋದೇ ಇಲ್ಲ ಜಿರಳೆಗಳನ್ನು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕರ್ಪೂರನ ಹಾಕ್ಕೊತಾ ಇದ್ದೀನಿ. ಕರ್ಪೂರ ಕೂಡ ಅಷ್ಟೇ, ಅದರ ಸ್ಮೆಲ್ಲಿಗೆ ಜಿರಳೆಗಳು ಇರೋದಿಲ್ಲ. ಸೊ ಹಾಗಾಗಿ ದಿನಾಲೂ ಮೊದಲಿನ ಕಾಲದಲ್ಲೆಲ್ಲ ಕರ್ಪೂರ ಮತ್ತು ಆರತಿ ಇವನ್ನೆಲ್ಲ ಮಾಡೋದು ರೀಸನ್ ಏನಂತಂದರೆ ಯಾವುದೇ ರೀತಿಯಾದಂಥ ಹುಳುಗಳಾಗಿರ್ಬೋದು ಮನೆಯಲ್ಲಿ ಬರಬಾರ್ದು ಅಂತೇಳಿ ಹಾಗೆ ಧೂಪಗಳನ್ನು ಮಾಡಿ ಇಡ್ತಾ ಇದ್ರು. ಬಟ್ ಈಗ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಮನೆಯಲ್ಲಿ ಹಲ್ಲಿ ಜಿರಳೆ ಇಲಿಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನು ನೋಡಿ ಎಲ್ಲಿ ಜಿರಳೆಗಳು ಜಾಸ್ತಿ ಬರುತ್ತೋ ಆ ಜಾಗದಲ್ಲಿ ನಾನು ಇದನ್ನು ಕಪಾಟಿನಲ್ಲಿ ಕೂಡ ಇಡ್ತಾ ಇದ್ದೀನಿ, ಹಾಗೆ ಸಿಂಕ್ನಲ್ಲಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು.